ಆಗಿದೆ. ಕಾಂಗ್ರೆಸ್ ತಯಾರಿ ಹೇಗಿದೆ ಸರ್? ಎರಡು ಬೈ ಎಲೆಕ್ಷನ್ಸ್, ಎರಡಕ್ಕೆರಡು ನಾವೇ ಗೆಲ್ತೀವಿ. ಮತ್ತೆ ಪಂಚರಾಜ್ಯಗಳು ಎಲ್ಲ ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ಆಗುತ್ತೆ. ನಮಗೆ ತಮಿಳುನಾಡು ಮತ್ತೆ ಅಸ್ಸಾಮು ಕೂಡ ಚಾನ್ಸಸ್ ಚೆನ್ನಾಗಿದೆ. ಮತ್ತೆ ಅಲ್ಲಿ TMC ಸಹಜವಾಗಿ ಅಲ್ಲಿರುತ್ತೆ. ಪಾಂಡಿಚೇರಿ ಇದೆಲ್ಲ ನೋಡೋಣ. ಅಲ್ಲಿ ಮೋದಿಯವರ ಅಲೆ, ವಿರೋಧಿ ಅಲೆ, ಮೋದಿಯವರ ವಿರೋಧಿ ಅಲೆ ಈ ಸಲ NDA ಕೂಟಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಮೋದಿಯವರು ಟ್ರಂಪ್ ಹೇಳ್ದಂಗೆ ಕೇಳ್ತಾರೆ, ನಮ್ಮ ದೇಶದ ಹಿತಾಸಕ್ತಿಯನ್ನ ಬಲಿ ಕೊಟ್ಟಿದ್ದಾರೆ. ಮತ್ತೆ ಎಫ್ಸ್ಟೈನ್ ಫೈಲ್ಸು ಈ ತರ ನಾನಾ ಕಾರಣಗಳಿಂದ ಏನ್ ಮೋದಿ ಅವರ ಪಾಪ್ಯುಲಾರಿಟಿ ಇತ್ತು ಬಹಳ ಕೆಳಕ್ಕೆ ಬಂದ್ಬಿಟ್ಟಿದೆ. ಮೋದಿಯವರ ನಾಯಕತ್ವದಲ್ಲಿ ಜನಕ್ಕೆ ವಿಶ್ವಾಸ ಇಲ್ಲ ಈಗ. ಅದರಿಂದ ಈ ಬಾರಿ ಚುನಾವಣೆ ಇಂಡಿಯಾ ಕೂಟಕ್ಕೆ ಅನುಕೂಲ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಈಗ ಬೈ ಎಲೆಕ್ಷನ್ ಅಲ್ಲಿ ದಾವಣಗೆರೆ ಟಿಕೆಟ್ ಕಾಂಪ್ಲಿಕೇಟೆಡ್ ಇದೆಯಲ್ಲ, ದಾವಣಗೆರೆ ಟಿಕೆಟ್ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಗ್ಯಾಸ್ ಸಿಲಿಂಡರ್ ವಿಚಾರಕ್ಕೆ ಬಂದಾಗ ಹೋಟೆಲ್ ಮಾಲೀಕರೆಲ್ಲರೂ ಕೂಡ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ. ಆಟೋದವ್ರು ನಾವು ಯಾಕೆ ಇರುವಂತ ದರದಲ್ಲೇ ಆಟೋ ಓಡಿಸ್ಬೇಕು ಅಂತ ಆಕ್ರೋಶವನ್ನು, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಅವರು ಕೊಡ್ಲಿ, ರೆಪ್ರೆಸೆಂಟೇಷನ್ ಕೊಡ್ಲಿ. ಜಿಲ್ಲಾಧಿಕಾರಿಗಳು ಆಯಾ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಆಟೋ, ಟ್ಯಾಕ್ಸಿ ಇದೆಲ್ಲ ರೇಟ್ ಫಿಕ್ಸ್ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇರುತ್ತೆ. ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ರೆ ಪರಿಶೀಲಿಸ್ತಾರೆ. ಯುದ್ಧ ಮುಗ್ದೋಗ್ಬಿಟ್ರೆ ಈ ಸಮಸ್ಯೆ ಇರೋದಿಲ್ಲ. ಯುದ್ಧ ಮುಗಿದೇ ಇದ್ರೆ ಸಹಜವಾಗಿ ಪಾಪ ಅವ್ರಿಗೂ ಕೂಡ ತೊಂದರೆ ಆಗುತ್ತಲ್ಲ. ರೆಪ್ರೆಸೆಂಟ್ ಮಾಡ್ಕೊಳ್ಳಿ ಸರ್. ಹಾಗೆ ಇದು CM ಅವರ ಕೂಟ ಇದೆ ಸರ್, 5 ಸಚಿವರು ಇವತ್ತಿದೆ. ಸಾಯಂಕಾಲ 8 ಗಂಟೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ನನಗ್ ಕರೆದಿದ್ದಾರೆ, ಎಷ್ಟು ಜನ ಕರೆದಿದ್ದಾರೆ ಗೊತ್ತಿಲ್ಲ. 16 ಜನ ಕರೆದಿದ್ದಾರಂತ ಸರ್. 5 ಸಚಿವರಿಗೆ ಮಾತ್ರ ಯಾಕೆ ಸರ್ ಡಿನ್ನರ್? ಇಲ್ಲ, ಮೊದ್ಲು ಇವತ್ತೇ ಅಲ್ಲ, ಮೊದ್ಲಿಂದ ಕೂಡ ಸೀನಿಯರ್ಸ್ ಅಂತ ಇರ್ತಾರಲ್ಲ ಅವ್ರು ಕರೆದು ಅವಾಗ 5 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸಲಿ ಈಗ ಅಸೆಂಬ್ಲಿ ನಡೀತಾ ಇದೆ. ವಿಪಕ್ಷದವರು ಏನೇನು ಇಲ್ಲಿ ಕಾರ್ಯತಂತ್ರ ರೂಪಿಸೋದಕ್ಕೆ ನಾವು ಕೂಡ ಮಾಡ್ಬೇಕಲ್ಲ. ಮತ್ತೆ ರಾಜ್ಯದ ರಾಜಕಾರಣದ ಬಗ್ಗೆ, ಮತ್ತೆ ಒಳ ಮೀಸಲಾತಿ ಬಗ್ಗೆ, ಮತ್ತೆ ಇನ್ನೇನಾದ್ರೂ ವಿಚಾರ ಹೇಳಿದ್ರೆ ಮುಖ್ಯಮಂತ್ರಿಗಳು. ಕಾರ್ಯತಂತ್ರ ಬರೀ ರಾಜ್ಯ ರಾಜಕಾರಣದ ಸರ್, ಮತ್ತೆ ಪಂಚರಾಜ್ಯಗಳ ಚುನಾವಣೆ, ಪಂಚರಾಜ್ಯಕ್ಕೆ ಸಂಬಂಧ ಇಲ್ಲ. ಹೋದ್ಸಲಿ ಅದು AICC ಅವ್ರ ಮೇಲೆ ಡಿಪೆಂಡ್ ಆಗುತ್ತಮ್ಮ. ನನಗೆ ಲಾಸ್ಟ್ ಟೈಮ್ ಟ್ರಿವಾಂಡ್ರಮ್ಗೆ ಹಾಕಿದ್ರು. ಟ್ರಿವಾಂಡ್ರಮ್ ಅಲ್ಲಿ ಹೋದ್ಸಲಿ ಟ್ರಿವಾಂಡ್ರಮ್ ಸಿಟಿಗೆ ಹಾಕಿದ್ರು. ಆ ರೀತಿ ಹಾಕ್ಬೋದು. ಮತ್ತೆ ನಾವು CM, DCM ಎಲ್ಲ ಹೊಸೂರು, ಡೆಗ್ನಿಕೋಟೆ, ತಳಿ ಎಲ್ಲ ಹೋಗಿದ್ವಿ. ಹೋದ್ಸಲಿ ನಾವೆಲ್ಲ ಕೂಡ ಹೋಗಿದ್ವಿ. ಹಾಕ್ತಾರೆ ಎಲ್ಲರಿಗೂ, ಬೇರೆ ಬೇರೆ ರಾಜ್ಯಗಳಿಗೆ. ಸ್ವಲ್ಪ ಹಿಂದಿ ಎಲ್ಲ ಚೆನ್ನಾಗಿ ಮಾತಾಡೋದ್ರವ್ರಿಗೆ, ಈ ಕಡೆ ತಮಿಳು ಮಾತಾಡೋರಿಗೆ ನೋಡ್ಕೊಂಡು ಹಾಕ್ತಾರೆ. GBA ಎಲೆಕ್ಷನ್ ಹೇಳ್ಬಿಟ್ಟಿದಾರಲ್ಲ, FPCA ಮಾಡೇ ಮಾಡ್ತೀನಿ ಎಲೆಕ್ಷನ್ ಅಂತ. ಆದಷ್ಟು ಬೇಗ GBA ಚುನಾವಣೆ ಆಗ್ಬೇಕು. ವಾರ್ಡ್ ವಿಂಗಡಣೆ ನಿಮ್ ಇಷ್ಟ ಬಂದಂಗೆ ಮಾಡ್ಕೊಂಡಿದೀರಿ ಅಂತ BJP ಈಗ ವಾರ್ಡ್ ವಿಂಗಡಣೆ ಆಗಿದೆ. ಅಬ್ಜೆಕ್ಷನ್ ಹಾಕೋದಕ್ಕೆ ಅವ್ರಿಗೂ ಕೂಡ ಕಾಲಾವಕಾಶ ಕೊಟ್ಟಿದ್ವಿ ಅಲ್ವಾ. ಅವರು ವಾರ್ಡ್ ವಿಂಗಡಣೆ ಮಾಡಿದಾಗ ನಾವು ಕೂಡ ಅವ್ರ ಮೇಲೆ ಇದೇ ರೀತಿ ಅಲಿಗೇಷನ್ ಮಾಡಿದ್ವಿ. ಮತ್ತೆ ಅವರೇನು ಹೇಳ್ತಾರೆ, ಅವ್ರ ಹಿಂದೆ ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದ್ರು ಅನ್ನೋದು ಅವರು ಕೂಡ ಯೋಚನೆ ಮಾಡ್ಲಿ ಸ್ವಲ್ಪ. ನಾವು ಇರೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಿದೀವಿ ಅಂತ ನನ್ನ ಅಭಿಪ್ರಾಯ. 5-5 ಗೆಲ್ತಿದೆ ಸರ್ GBA. 5-5 GBA ನೀವೇ 5-5 ಗೆಲ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಆಮೇಲೆ ಜನ ಏನ್ ತೀರ್ಮಾನ ಮಾಡ್ತಾರೋ ನೋಡ್ಬೇಕು. ಆಮೇಲೆ ಜನ ಯೋಚನೆ ಮಾಡಿ ಮತ ಹಾಕಿದ್ರೆ ಕಾಂಗ್ರೆಸ್ ಪಕ್ಷ ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಕಾವೇರಿಯ ಮೊದಲನೇ ಹಂತದಿಂದ ಹಿಡಿದು ಒಂದೇ ಒಂದು ಬಿಟ್ರೆ ಒಂದು ಹಂತ, ಈಗೇನು 4th ಸ್ಟೇಜ್ ಅಲ್ಲಿ 4ನೇ ಹಂತ ನಡೀತಾ ಇದೆ,
ಒಂದು ಬಿಟ್ರೆ ಉಳಿದಿರ್ತಕ್ಕಂಥದ್ದು ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷನೇ ತಂದಿರೋದು. ಆಮೇಲೆ ಬೆಂಗಳೂರು ಪಾರ್ಕ್ಗಳಿರ್ಬೋದು, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇರ್ಬೋದು, ಅಥವಾ ಸ್ವಚ್ಛ ಬೆಂಗಳೂರು ಇರ್ಬೋದು, ಸ್ಟಾರ್ಮ್ ವಾಟರ್ ಲೈನ್ಸ್ ಕಟ್ಟಿದ್ದಿರ್ಬೋದು, ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ, ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ, ಮತ್ತೆ ಇಂಟರ್ನಲ್ ರಿಂಗ್ ರೋಡ್ಸು, ಮತ್ತೆ ನೈಸ್ ರಸ್ತೆ, ಬೆಂಗಳೂರು ಏರ್ಪೋರ್ಟ್ ತಂದಿದ್ದು ಮನಮೋಹನ್ ಸಿಂಗ್ ಅವರಿದ್ದಾಗ, ನೈಸ್ ಇದು, ಮತ್ತೆ ಇದು ಬ್ಯಾಂಗ್ಳೂರು ಮೆಟ್ರೋ ಮನಮೋಹನ್ ಸಿಂಗ್ ಅವರಿದ್ದಾಗ ಫೌಂಡೇಶನ್ ಹಾಕಿದ್ದು ಧರ್ಮಸಿಂಗ್ ಅವರಿದ್ದಾಗ. ಇದೆಲ್ಲ ಕೂಡ ಕಾಂಗ್ರೆಸ್ ಪಕ್ಷನೇ ಕಾರಣ. ಆಮೇಲೆ ಬೆಂಗಳೂರು ಸುತ್ತಲೂ 7 TMCಗಳಿತ್ತು. 7 TMC, 7 CMC, 2 TMC. ಅದಕ್ಕೆಲ್ಲ ಕುಡಿಯೋ ನೀರು ಕೊಟ್ಟಿದ್ದು, ಸ್ಯಾನಿಟರಿ ಕೊಟ್ಟಿದ್ದು, ಮತ್ತೆ ಅಲ್ಲಿ ಅಭಿವೃದ್ಧಿ ಆಗಿ ಮಾಡಿದ್ದು. ಮತ್ತೆ ಅದಾದ್ಮೇಲೆ ನೂರಹಳ್ಳಿ ಬಿಜೆಪಿಯವರು JDS ಸಮ್ಮಿಶ್ರ ಸರ್ಕಾರ ಇದ್ದಾಗ ಸೇರಿಸ್ಬಿಟ್ಟು ಹೋಗ್ಬಿಟ್ರು. ಹಳ್ಳಿಗಳು ಸೇರಿಸಿದ್ರೆ ಅಷ್ಟೇ, ಅಭಿವೃದ್ಧಿ ಮಾಡಲಿಲ್ಲ. ಆಮೇಲೆ ನಾವು ಆ ಎಲ್ಲ 100 ಹಳ್ಳಿಗಳಿಗೆ ಕುಡಿಯೋ ನೀರು, ಸ್ಯಾನಿಟರಿ, ರಸ್ತೆಗಳ ಅಭಿವೃದ್ಧಿ ಎಲ್ಲ ಕಡೆ ನಾವೇ ಮಾಡಿದ್ದು. ಆಮೇಲೆ STPಗಳು ಬೆಂಗಳೂರಿಂದ ಆಚೆ ಹೋಗುತ್ತಲ್ಲ ಗಲೀಜ್ ನೀರು, ಅದಕ್ಕೆಲ್ಲ STPಗಳು ಮಾಡಿ ಅದನ್ನ ಕೆಲವು 2-3 ಜಿಲ್ಲೆಗೂ ಕೂಡ ಕಳಿಸ್ತಾ ಇದ್ದೀವಿ. ಶುದ್ಧೀಕರಣ ಘಟಕಗಳು STPs. ಇದೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ. ಇದೆಲ್ಲ ಯೋಚನೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ಹಾಕ್ಬೇಕು. ಜನ ಸರಿಯಾಗಿ ಯೋಚನೆ ಮಾಡದೆ ಬೇರೆ ಮಿಸ್ಗೈಡ್ ಮಾಡ್ತಾರಲ್ಲ ಬಿಜೆಪಿಯವರು, ದಾರಿ ತಪ್ಪಿಸೋ ಕೆಲಸ ಯಾವಾಗಲೂ ಮಾಡ್ತಾರೆ. ಮೋದಿ ಅವರಿಂದ ಹಿಡಿದು ಎಲ್ಲರೂ ಕೂಡ ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ. ದಾರಿ ತಪ್ಪಿದ್ರೆ ಜನಕ್ಕೆ ತೊಂದರೆ ಅಷ್ಟೇ, ಅವ್ರಿಗೇನು ಕೆಲಸ ಕಾರ್ಯಗಳು ಏನೂ ಆಗಲ್ಲ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.